ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಭಗವತೀ ಸಂಕಲ್ಪಕ್ಕೆ ಸ್ವಾಗತ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೇ ಸಾಂಗಪದಕ್ರಮೋಪನಿಷದೇರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶ್ರೀಕೃಷ್ಣಾಯ ನಮಃ. ಆತ್ಮೀಯರೇ, ಇಂದು 20ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ ಹಾಗೂ ಪಂಚಾಂಗದ ವಿಶೇಷತೆ, ಭಚಕ್ರದಲ್ಲಿಯ ಗ್ರಹಗಳ ಸ್ಥಿತಿ ಹಾಗೂ ರಾಶಿಫಲ ಇತ್ಯಾದಿಗಳನ್ನು ವೀಕ್ಷಣೆ ಮಾಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಷಷ್ಠಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ಮಘಾ ನಕ್ಷತ್ರ ಇರತಕ್ಕಂಥದ್ದು. ಯೋಗ ವಜ್ರನಾಮ ಯೋಗ ಇದೆ, ಕೌಲವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಅರಣ್ಯ ಗೌರಿ ವೃತ, ಅರಣ್ಯದಲ್ಲಿ ಗೌರಿ ವೃತ, ಗೌರಿಯನ್ನು ಅರಣ್ಯದಲ್ಲಿ ಆರಾಧನೆ ಮಾಡುವ ವೃತ, ಅರಣ್ಯ ಗೌರಿ ವೃತ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಶೀಘ್ರವಾಗಿ ಫಲದಾಯಿನಿ, ಜೊತೆಯಲ್ಲಿ ಅರಣ್ಯದಲ್ಲಿ ಇರತಕ್ಕಂತಹ ಧನಾತ್ಮಕ ಶಕ್ತಿಯನ್ನು ಕೊಡತಕ್ಕಂಥದ್ದು ಅರಣ್ಯ ಗೌರಿ ವೃತ. ಉದ್ಯಾನದಲ್ಲಿ, ಅರಣ್ಯ ಪ್ರದೇಶದಲ್ಲಿ, ಕಾಡು ಮೇಡುಗಳಲ್ಲಿ ವಿಶೇಷವಾಗಿ ಗೌರಿಯ ಆರಾಧನೆಯನ್ನು ಮಾಡುವಂತಹದ್ದು, ಮಾಡಿಕೊಂಡಲ್ಲಿ ಕ್ಷೇಮ. ಹೀಗಿರುವಾಗ ಭಚಕ್ರ ಏನು ಹೇಳ್ತದೆ ಇವತ್ತಿನ ದಿವಸ, ಖಗೋಳ ಏನು ಹೇಳ್ತದೆ ನೋಡೋಣ. ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ರವಿ ಮತ್ತು ಬುಧ ಮಾಂದಿಯರ ಜೊತೆ ಇರತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಗುರು ಶುಕ್ರರು ಇದ್ದಾರೆ. ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಕೇತುವಿನ ಜೊತೆ ಇದೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇಂದಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ಸುಖ ಸ್ಥಾನದಲ್ಲಿ ಗುರು ಶುಕ್ರರಿದ್ದಾರೆ. ಒಳ್ಳೆಯ ಫಲವೂ ಇದೆ. ವ್ಯಾಪಾರಸ್ಥರಿಗೆ ಅನುಕೂಲ. ನೀವೇನಾದರೂ ಬೆಳ್ಳಿ ಬಂಗಾರ ವ್ಯಾಪಾರಸ್ಥರು, ಬೆಳ್ಳಿ ಬಂಗಾರವನ್ನು ತಯಾರು ಮಾಡ್ತೀರಿ, ಬೆಳ್ಳಿ ಬಂಗಾರ ವ್ಯಾಪಾರವನ್ನು ಮಾಡ್ತೀರಿ, ಅಂಥವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಗುರು 4ನೇ ಮನೆಯಲ್ಲಿದ್ದರಿಂದ ಬೋಧಕರಿಗೆ ಅನುಕೂಲ ಇರತಕ್ಕಂಥದ್ದು. ಯಾವುದೋ ಶಾಲಾ ಕಾಲೇಜಿನಲ್ಲಿ ನೀವು ಬೋಧನೆಯನ್ನು ಮಾಡುವವರಾಗಿದ್ದೀರಿ, ಲೆಕ್ಚರ್ ಆಗಿದ್ದೀರಿ, ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ವ್ಯಾಪಾರ, ಕೆಲವರಿಗಂತೂ ಸಾಕಷ್ಟು ಅನುಕೂಲ. ನೀವೇನಾದರೂ ಹೋಟೆಲ್ ಉದ್ಯಮಿ ಆಗಿದ್ದಲ್ಲಿ ಅದರಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆ, ಅಥವಾ ಹೊಸದಾಗಿ ಏನಾದರೂ ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲೂ ನಿಮಗೆ ಅನುಕೂಲವಾಗ್ತದೆ. ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ದೇವರ ಮೊರೆ ಹೋಗುವುದು ಅನುಕೂಲ. ಅವನ ಕೃಪಾಕಟಾಕ್ಷ ಇದ್ದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. 9ರ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆ ಅಥವಾ ಸಿಂಧೂರ ವರ್ಣದ ಬಟ್ಟೆಯನ್ನು ಧರಿಸುವುದರಿಂದ, ನೋಡಿ, ಬಂಗಾರದ ಬಟ್ಟೆಯೂ ಆಗುತ್ತದೆ ನಿಮಗೆ. ಬಂಗಾರದ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕೇತು ಇದ್ದಾನೆ. ಮನೆಯಲ್ಲಿ ಕಿರಿಕಿರಿ, ನಕಾರಾತ್ಮಕ ಶಕ್ತಿಗಳು ಆಗಾಗ ತೊಂದರೆ ಕೊಡುವಂತಹ ಸಾಧ್ಯತೆ ವೃಷಭರಾಶಿಯವರಿಗೆ. ಧನಸ್ಥಾನದಲ್ಲಿ ಬುಧ ರವಿಯ ಒಟ್ಟಿಗಿದ್ದರಿಂದ ನಿಪುಣ ಯೋಗ. ಮಾಂದಿ ಇದ್ದದ್ದರಿಂದ ಬಂದ ಹಣ ಕೈತಪ್ಪಿ ಹೋಗ್ತದೆ. ಬಂದ ಉದ್ಯೋಗವಾಗ್ಬೋದು, ಬಂದ ಹಣವಾಗ್ಬೋದು, ಅಥವಾ ನೀವೇನಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕು, ಬುಕ್ ಮಾಡಿರ್ತೀರಿ, ಅದು ಬರ್ತದೆ, ನಿಮ್ಮ ಕೈಗೆ ಸಿಗೋದಿಲ್ಲ, ಮತ್ತು ವಾಪಸ್ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಹಲವು ಸಮಸ್ಯೆಗಳಿದ್ದಾವೆ ಶನಿ ದೃಷ್ಟಿ ಇದ್ದದರಿಂದ. ಪರಿಹಾರಕ್ಕೆ ಶನಿ ಶಾಂತಿ, ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕಿನ ವ್ಯವಹಾರಕ್ಕೆ ಒಳ್ಳೆಯದು. 6ರ ಸಂಖ್ಯೆ ಅನುಕೂಲ. ಬಿಳಿ ಮತ್ತು ಕಪ್ಪು ವರ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿದ್ದರಿಂದ ಸ್ವಂತ ಮನೆ, ಸ್ವಂತ ಕಾರು, ಸ್ವಂತ ಭೂಮಿ ಇದ್ದವರಿಗೆ ಒಳ್ಳೆಯ ಯೋಗದ ಕಾಲವಾಗಿರ್ತಕ್ಕಂತಹದ್ದು. ರಾಜಕೀಯದಲ್ಲಿದ್ದವರಿಗಂತೂ ಅತ್ಯಂತ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಮೇರು ನಟರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ನಟನ ಕೌಶಲ್ಯ ಇರುವವರಿಗೆ, ವಾಕ್ಚಾತುರ್ಯ ಉಳ್ಳವರಿಗೆ, ಮಾತುಗಾರರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕಾಣುವಂಥ ಒಂದು ಸುಯೋಗದ ಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸ್ಕೊಳ್ಳಿ.
ನಿಮಗೆ ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗ ಆಗ್ನೇಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ರಾಮನ ಸೇವೆ ಇವು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗಂತೂ ಅಹೋಭಾಗ್ಯ ಅಂತ ಹೇಳ್ಬೋದು. ಹಂಸಯೋಗ, ತುದಿಗಾಲಲ್ಲೇ ಓಡಾಡ್ತೀರಿ. ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕಾಣುವಂತಹ ಒಂದು ಸಂದರ್ಭ. ಸೈಟು, ಮನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗಂತೂ ಸಾಕಷ್ಟು ಅನುಕೂಲತೆಗಳು. ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತೀರಿ. ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅಂತೂ ಸಾಕಷ್ಟು ಸಾಕಷ್ಟು ಕೆಲಸಗಾರರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಒಂದು ಯೋಗ. ಇನ್ನು ರಫ್ತು ಆಮದು ಇತ್ಯಾದಿ ಮಾಡುವವರು, ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥವರಿಗೂ ಸಹಿತವಾಗಿ ಅಭಿವೃದ್ಧಿ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಆಂಜನೇಯನ ಸೇವೆಯೇ ಅನುಕೂಲ. ಯಾಕೆಂದರೆ ಆಂಜನೇಯನ ಅನುಗ್ರಹ ಇದೆ ಅಂತಾದರೆ ಎಲ್ಲ ಕಷ್ಟಗಳಿಂದಲೂ ಪಾರಾಗಲಿಕ್ಕೆ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ. 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ದುರ್ಗಾದೇವತಾ ಉಪಾಸನೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾನೆ, ಕುಜನು ಭಾಗ್ಯದಲ್ಲಿದ್ದಾನೆ, ಬಾಧೆಯಲ್ಲಿದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ. ಹೀಗಿರುವಾಗ ಸಾಕಷ್ಟು ನೆಮ್ಮದಿಯನ್ನು ಕಳ್ಕೊಳ್ತೀರಿ. ಕುಟುಂಬದವರೇ ನಿಮಗೆ ಶತ್ರು ಆಗ್ತಾರೆ. ಮನೆಯಲ್ಲೇ ಜಗಳದ ಮಾತುಗಳು, ವಿಪರೀತ ಮಾತುಗಳು, ಇದರಿಂದ ನಿಮಗೆ ಬೇಸತ್ತು ಹೋಗ್ತೀರಿ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾಳಿ ಮಂತ್ರ ಜಪ. ಕಾಳಿಯನ್ನು ಆರಾಧಿಸುವುದರಿಂದ, ಕಾಳಿ ಮಂತ್ರ ಜಪವನ್ನು ಮಾಡುವುದರಿಂದ ಅಥವಾ ಕಾಳಿ ಸ್ತೋತ್ರ ಮಂತ್ರವನ್ನು ಹೇಳುವುದರಿಂದ, ಕಾಳಿಕಾ ಮಾತೆಯನ್ನು ಪೂಜಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು, ಗುಲಾಬಿ ಇತ್ಯಾದಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ನೀಡುತ್ತದೆ. ಸೂರ್ಯ ಉಪಾಸನೆ ಹಾಗೂ ಶಂಭುವಿನ ಆರಾಧನೆ, ಕಾಳಿಯ ಆರಾಧನೆಯಿಂದ ನಿಮಗೆ ಕ್ಷೇಮವಾಗ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ರವಿ ಬುಧರು. ಕರ್ಮಕ್ಕೆ ತೊಂದರೆ, ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲಿ ಕಿರಿಕಿರಿ, ಬಂಧು ಬಾಂಧವರ ಹಿತವಚನ ನಿಮಗೆ ಪಥ್ಯವಾಗುವುದಿಲ್ಲ, ಬೇಡ ಅಂತ ಕಾಣಿಸ್ತದೆ. ದೂರ ಎಲ್ಲರೂ ಹೋಗಿಬಿಡೋಣ ಹೇಳುವಂಥ ಭಾವನೆ ಉಂಟಾಗ್ತದೆ. ವಿದೇಶದಲ್ಲಿ ಉದ್ಯೋಗ ಸಿಕ್ಕಿದ್ರೆ ಹೋಗಿಬಿಡೋಣ ಹೇಳುವಂತಹ ಮನಸ್ಸುಂಟಾಗ್ತದೆ. ಒಟ್ಟಾರೆ ಸಮಾಧಾನಕರವಾದಂತಹ ಜೀವನ ಅಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರಾಮತಾರಕ ಜಪ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದನ್ನು ನೀವು ಬರೆಯುವುದರಿಂದ ಎಷ್ಟು ಬರೀತೀರಿ? 1300 ಅಥವಾ 13,000 ಅಥವಾ 1,30,000 ಈ ರೀತಿಯಲ್ಲಿ ನೀವು 13ನ್ನೇ ಪ್ರಧಾನವಾಗಿಟ್ಟುಕೊಂಡು ಬರೆದಾಗ ರಾಮತಾರಕ ಮಂತ್ರದ ಜಪದಿಂದ ರಾಮಾನುಗ್ರಹವಾಗ್ತದೆ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಅಲ್ವೇ, ಅದು ಬಳಸ್ಕೊಳ್ಳಿ. ಹಸಿರು, ಕಪ್ಪು ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ನೈಋತ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಉತ್ತರ ದಿಕ್ಕು ಆದೀತು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಕರ್ಮ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ, ಗಜಕೇಸರಿ ಯೋಗ, ಅಮಲಾ ಯೋಗದ ಫಲಗಳು ನಿಮಗೆ. ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ಮಾಡಿಕೊಳ್ಳುವ ಯೋಗ. ದೂರ ಸರಿದವರೆಲ್ಲ ಹತ್ತಿರ ಬರುವಂತಹ ಸಾಧ್ಯತೆಗಳು. ಬಂಧು ಬಾಂಧವರಲ್ಲಿ ಕ್ಲೇಶ ನಿವಾರಣೆ. ಯಾವುದಾದ್ರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಮನಸ್ಸು ಬರ್ತದೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ, ದೇವರ ಸಂದರ್ಶನವನ್ನು ಮಾಡೋಣ, ತೀರ್ಥಯಾತ್ರೆಯನ್ನು ಮಾಡೋಣ, ಅಥವಾ ತೀರ್ಥಯಾತ್ರೆಯರಿಗೆ ಹೋಗುವವರ ಜೊತೆಯಲ್ಲಿ ನಾವು ಹೋಗೋಣ ಇತ್ಯಾದಿ ಸಾಕಷ್ಟು ಅನುಭವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಮೈತ್ರೀಕರಣ, ಹೊಂದಾಣಿಕೆ, ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಳುವಂಥದ್ದು. ಅದನ್ನು ಮಾಡಿಕೊಂಡಾಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕಾಣುವಂಥ ಒಂದು ಸುಯೋಗದ ಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸ್ಕೊಳ್ಳಿ. ಬಿಳಿ ಬಣ್ಣ, ಕಪ್ಪು ಬಣ್ಣ ನಿಮಗೆ ಹಿತಕರವಾಗಿರ್ತದೆ. 8 ಬೇಕಾದರೂ ಉಪಯೋಗಿಸ್ಕೊಂಡ್ರೆ ಸಾಕಷ್ಟು ಅನುಕೂಲವಾಗ್ತದೆ. ಶಿವನ ಉಪಾಸನೆ ಮತ್ತು ಅನ್ನಪೂರ್ಣೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಅರ್ಧನಾರೀಶ್ವರನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ತುಲಾರಾಶಿಯವರಿಗೆ ಸಾಕಷ್ಟು ನೆಮ್ಮದಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಶುಕ್ರನು ಭಾಗ್ಯರಾಶಿಯಲ್ಲಿದ್ದಾನೆ. ಭಾಗ್ಯವೃದ್ಧಿ, ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಣಿಮಾದಿ ಅಷ್ಟಸಿದ್ಧಿಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆಕಸ್ಮಿಕ ಧನಪ್ರಾಪ್ತಿಯಾಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ಪಂಚಮದಲ್ಲಿ ಶನಿ ಇದ್ದದ್ದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕ್ಕಳಿಂದ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದತ್ತಾತ್ರೇಯನ ಉಪಾಸನೆ. ದತ್ತಾತ್ರೇಯ ದಂಡಕ, ದತ್ತಾತ್ರೇಯನ ಉಪಾಸನೆ
ದತ್ತಾತ್ರೇಯ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಕಾಲಭೈರವನ ಆರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. 9ರ ಸಂಖ್ಯೆ ಅತ್ಯಂತ ಶ್ರೇಷ್ಠ. ನಿಮಗೆ ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ, ಸುಬ್ರಹ್ಮಣ್ಯನ ಅನುಗ್ರಹ ಪಡ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ರವಿ ಬುಧರು ನಿಪುಣ ಯೋಗ, ಮಾಂದ್ಯ ದೃಷ್ಟಿ ಇದೆ. ಹೀಗಾಗಿ ಮಾಡಿದ ಕೆಲಸ ಕಾರ್ಯಗಳನ್ನೆಲ್ಲ ಮತ್ತೆ ಮಾಡಬೇಕಂತಹ ಸಂದರ್ಭ ಬರ್ತದೆ. ನೀವು ಯಾವುದೋ ಒಂದು ಚೆಕ್ ಕೊಟ್ಟಿರ್ತೀರಿ, ಪಾಸ್ ಆಗಲ್ಲ, ಕಾರಣ ಕೇಳಿದಾಗ ನಿಮ್ಮ ಸೈನ್ ಸರಿ ಇಲ್ಲ ಅಂತ ಹೇಳ್ತಾರೆ, ಅಥವಾ ನೀವು ಮತ್ತೆ ಚೆಕ್ಕನ್ನು ಕೊಡಬೇಕಂತಹ ಸಂದರ್ಭ ಬರ್ತದೆ. ಒಟ್ಟಾರೆ ಮತ್ತೆ ಕೆಲಸ ಮಾಡಬೇಕಂತಹ ಸಂದರ್ಭ ಬರಬಹುದು. ಹಣ ಕೊಟ್ಟವರಿಗೆ ಕೊಡಬೇಕಂತಹ ಸಂದರ್ಭ ನಿಮ್ಮ ಪಾಲಿಗೆ. ಸಪ್ತಮದಲ್ಲಿ ಮಾಂದ್ಯ ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ನೋಡಿ. 4ರಲ್ಲಿ ವಾಹನ ಸ್ಥಾನದಲ್ಲಿ ಶನಿ ಇದ್ದದರಿಂದ ವಾಹನ ಕಂಟಕ, ವಾಹನದಲ್ಲಿ ಅಪಾಯ ಏನಾದರೂ ಕಾಣಿಸುವಂಥ ಸಾಧ್ಯತೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ರಾಮಭದ್ರನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಸಾಧ್ಯವಾದರೆ ಬಾಲಕಾಂಡವನ್ನು ಓದಿ, ಅದರಿಂದ ನಿಮಗೆ ಸಾಕಷ್ಟು ನೆಮ್ಮದಿ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಆಂಜನೇಯನ ಉಪಾಸನೆಯಿಂದ ಮಾಡಿಕೊಳ್ಳುವುದರಿಂದ ಧನುರಾಶಿಯವರಿಗೆ ಕ್ಷೇಮವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ಕೇಸರಿ ಬಣ್ಣ ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ. ಸರಸ್ವತಿ ದೇವಿಯ ಆರಾಧನೆಯಿಂದ ನಿಮಗೆ ಕ್ಷೇಮವಾಗ್ತದೆ. ಈಗ ಮಕರ ರಾಶಿ ನೋಡಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ಸುಖಸ್ಥಾನದಲ್ಲಿದ್ದರಿಂದ ಸುಖ ಸಮೃದ್ಧಿ ನೆಮ್ಮದಿ ಉಂಟಾಗ್ತದೆ. 7ನೇ ಮನೆಯಲ್ಲಿರ್ತಕ್ಕಂತಹ ಗುರು ಶುಕ್ರರು ನಿಮಗೆ ಅಭಿವೃದ್ಧಿಯನ್ನು ತರುವಂತಹ ಸಾಧ್ಯತೆಗಳು. ಏನೇ ಕೆಲಸ ಕಾರ್ಯ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ, ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಿಗೆ ಹಿತ, ಆರೋಗ್ಯದಲ್ಲಿ ಏರುಪೇರಿದ್ದರೂ ಸಹಿತವಾಗಿ ಸರಿ ಮಾಡಿಕೊಳ್ಳುವಂತಹ ಗುಣಲಕ್ಷಣಗಳು ನಿಮಗೆ ಲಭ್ಯವಾಗ್ತದೆ. ಆಕಸ್ಮಿಕವಾಗಿ ಏನಾದರೂ ವಸ್ತುಗಳು ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವು ದೋಷಗಳಿದ್ದಾವೆ, ಇಲ್ಲ ಅಂತಲ್ಲ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ನೀವು ಕಾತ್ಯಾಯಿನಿ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಅಥವಾ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ವಿಶೇಷವಾಗಿ ನೀವು ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಕ್ಷೇಮ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಂಡಲ್ಲಿ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ ಕುಟುಂಬ ಸ್ಥಾನದಲ್ಲಿದ್ದದ್ದರಿಂದ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. 7.5 ಬೇರೆ ನಡೀತಾ ಇದೆ. ಜೊತೆಯಲ್ಲಿ ಗುರುವಿನ ಬಲ ಇಲ್ಲದ ಕಾರಣ ಸಮಸ್ಯೆಗಳು ಬಹಳಷ್ಟು. ಆರೋಗ್ಯ ಸ್ಥಾನಾಧಿಪತಿ 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲಿದ್ದರಿಂದ ರೋಗ ವೃದ್ಧಿಯಾಗುವಂತಹ ಲಕ್ಷಣ. ಕರ್ಮಾಧಿಪತಿಯಂತಹ ಕುಜನು ತೃತೀಯ ಭಾವದಲ್ಲಿದ್ದರಿಂದ ನಿಮ್ಮ ಅಣ್ಣ ತಮ್ಮಂದರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹದ್ದಿದೆ. ಮನೆಯಲ್ಲಿ ಹಲವಾರು ಸಮಸ್ಯೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಆಗಿದ್ದರೆ ಸಾಧ್ಯವಾದರೆ ಕಾಳಿಕಾ ಪೂಜೆಯನ್ನು ಮಾಡಿಕೊಳ್ಳಿ, ಅಥವಾ ಕಾಳಿ ಮಂದಿರಕ್ಕೆ ಹೋಗಿ ಬನ್ನಿ, ಅಥವಾ ಕಾಳಿ ಮಹಾಕಾಳಿ ಭದ್ರಕಾಳಿ ಕಪಾಲಿನಿ ಕುಲಂಚ ಕುಲಧರ್ಮಂಚ ಮಾಂಚಪಾಲಯ ರಕ್ಷಮಾಂ ಹೇಳುವಂತಹ ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 4, 7. ಬಿಳಿ ಬಣ್ಣ, ಕಪ್ಪು ಬಣ್ಣ, ಹಸಿರು, ನೀಲಿ ಇವೆಲ್ಲ ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ, ಮೃತ್ಯುಂಜಯನ ಆರಾಧನೆಯಿಂದ ಕೆಲಸ ಕಾರ್ಯಗಳೆಲ್ಲವೂ ಸುಗಮವಾಗ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನು ಇದ್ದದ್ದರಿಂದ ದೈಹಿಕವಾಗಿ ದಣಿತೀರಿ. ಸಾಲ ಬಾಧೆ ಜಾಸ್ತಿ ಆಗುವಂತಹ ಸಂದರ್ಭ ಇದೆ. ಅಣ್ಣ ತಮ್ಮಂದಿರು ಮಾಡಿದಂತಹ ಸಾಲವನ್ನು ನೀವು ತೀರಿಸಬೇಕಾದಂತಹ ಸಂದರ್ಭವೂ ಬರ್ತದೆ. ಕುಟುಂಬದಲ್ಲಿ ಕ್ಲೇಶಗಳು, ದಾಯಭಾಗದ ತೊಂದರೆ, ಮನೆ ವ್ಯವಹಾರದಲ್ಲಿ ಸಾಕಷ್ಟು ಶ್ರಮ ಪಡ್ತೀರಿ. ಮಕ್ಕಳಿಗಾಗಿ ಸಾಕಷ್ಟು ಸಂಪತ್ತನ್ನು ಉಳಿಸ್ತೀರಿ. ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಒಳ್ಳೆಯ ವಿದ್ಯಾಯೋಗ, ಇದೆಲ್ಲ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಮೀನರಾಶಿಯವರು ದೋಷ ನಿವಾರಣೆಗಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಹನುಮಾನ್ ಚಾಲಿಸಾವನ್ನು ಓದಿ, ಎಳ್ಳನ್ನು ದಾನ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ. 3 ನಿಮ್ಮ ಸಂಖ್ಯೆ, ಹಳದಿ ಕೇಸರಿ ಬಣ್ಣಗಳು, ಉತ್ತರ ಈಶಾನ್ಯ ಭಾಗ ದಿಮಗೆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ, ಆಂಜನೇಯನ ಅನುಗ್ರಹದಿಂದ ಕ್ಲೇಶ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಇಂದಿನ ದಿವಸ ಅರಣ್ಯ ಗೌರಿ ವ್ರತಾಚರಣೆ ಇದ್ದದ್ದರಿಂದ ಪ್ರತಿಯೊಬ್ಬರೂ ಸಹಿತವಾಗಿ ಗೌರಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ತಾಯಿಯಾದಂತಹ ಗೌರಿಯ ಅನುಗ್ರಹ
ನಿತ್ಯ ನಿರಂತರವಾಗಿ ಇದ್ದಾಗ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ಕಾಲಲಕ್ಷಣದಲ್ಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಭಾಗದಲ್ಲಿ ನಂಬರ್ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.